ನಿಮ್ಮ ನೆಚ್ಚಿನ ಇನ್ ದಾವಣಗೆರೆ ಇದೀಗ ಇನ್ 17 ಟಿವಿ ಆಗಿ ಬದಲಾಗಿದೆ. ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ. ಮೊಬೈಲ್ ತೆಗೆಸ್ರಿ ಸ್ವಲ್ಪ ನಮ್ಮ ಗುರುಗಳು ಇದು ಕ್ಷೇತ್ರ ನಮ್ಮ ಕರ್ಕಿ ಕ್ಷೇತ್ರ ಹೊನ್ನಾವರ ತಾಲೂಕಿನಲ್ಲಿ ಕಾರವಾರ ಡಿಸ್ಟಿಕ್ನಲ್ಲಿ ಬರುತ್ತೆ. ಇದು ಅಲ್ಲಿ ಕರ್ಕಿಯಲ್ಲಿ ಈ ಮಠ ಇರೋದು. ಶ್ರೀ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮೀಜಿ ಅಂತ ನಮ್ಮ ದೈವಜ್ಞ ಬ್ರಾಹ್ಮಣ ಸಮಾಜದ ಗುರುಪೀಠ. ಅದು ಈಗಾಗಲೇ ಒಂದು 40-45 ವರ್ಷದಿಂದ ಈ ಗುರುಪೀಠ ಆಗಿದೆ. ನಂತರ ಈಗ ಪ್ರತಿ ವರ್ಷಕ್ಕೂ ಆಷಾಢ ಮಾಸದಲ್ಲಿ ಈ ಚಾತುರ್ಮಾಸದ ಕಾರ್ಯಕ್ರಮ ನಡೀತದೆ. ಒಂದೊಂದು ಸಲ ಒಂದೊಂದು ಊರಲ್ಲಿ ಅವರು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ. ಈಗ 19 ವರ್ಷದ ಹಿಂದೆ ಒಂದು ಸಲ ಇಲ್ಲಿ ದಾವಣಗೆರೆಯಲ್ಲಿ ಚಾತುರ್ಮಾಸವನ್ನು ಮಾಡಿದ್ರು ಅವರು. ಈಗ 19 ವರ್ಷದ ನಂತರ ಇನ್ನೂ 2ನೇ ಸಲ ಇಲ್ಲಿ ನಮ್ಮೆಲ್ಲರ ಬೇಡಿಕೆಗೆ ನಾವೆಲ್ಲರೂ ಇಲ್ಲಿ ಬಂದು ಗುರುಗಳೇ ನೀವು ಚಾತುರ್ಮಾಸ ವ್ರತವನ್ನು ಆಚರಿಸಬೇಕು ಇಲ್ಲಿ ಅಂತ ಹೇಳಿದಾಗ ಅವರು ಒಪ್ಕೊಂಡು ಇಲ್ಲಿಗೆ ಬಂದಿದ್ದಾರೆ. ಈಗ 2 ತಿಂಗಳಿಂದ ಸತತವಾಗಿ 60 ದಿನಗಳಿಂದ ಇಲ್ಲಿ ತಮ್ಮ
ಚಾತುರ್ಮಾಸದ ವ್ರತಾಚರಣೆಯನ್ನು ಅವರು ಮಾಡಿದ್ದಾರೆ. ವ್ರತಾಚರಣೆ ಎಲ್ಲ ಸಮಾಜದ ಜನರಿಗೂ ಒಳಿತಾಗುವಂಥ ಒಂದು ವಿಷಯ. ಅದರಲ್ಲೂ ಹೆಚ್ಚಿನದಾಗಿ ನಮ್ಮ ಸಮಾಜಕ್ಕೆ ಅದರ ಪ್ರಾತಿನಿಧ್ಯ ಸಿಗ್ತದೆ. ನಮಗೆಲ್ಲರಿಗೂ ಒಳ್ಳೆಯ ಮಾರ್ಗದರ್ಶನ, ಒಳ್ಳೆಯ ಆಶೀರ್ವಾದ, ಒಳ್ಳೆಯ ಒಂದು ಜ್ಞಾನವನ್ನು ಕೊಟ್ಟಂಥ ಗುರುಗಳಿಗೆ ನಾವು ವಿಜೃಂಭಣೆಯಿಂದ ಈ ಮೆರವಣಿಗೆಯನ್ನು ಮಾಡ್ತಾ ಇದ್ದೀವಿ. ಈ ಮೆರವಣಿಗೆಯ ಉದ್ದೇಶ ಅವರು 2 ತಿಂಗಳ ಸತತ 2 ತಿಂಗಳಿಂದ ಇಲ್ಲಿ ಉಳ್ಕೊಂಡು ಸಾಕಷ್ಟು ಊಟ ತಿಂಡಿಯಲ್ಲಿ ಅವರು ಪತ್ತೆ ಮಾಡಿ ಅವ್ರು ಏನೂ ಹೆಚ್ಚಿನದು ತಿನ್ನೋದಿಲ್ಲ. ವ್ರತಾಚರಣೆ ಇರುವಾಗ ಅವ್ರು ಯಾವುದೇ ಥರದ ಊಟ ತಿಂಡಿಗಳನ್ನು ತಗೊಳ್ಳೋದಿಲ್ಲ. ಆ ರೀತಿ ಬೆಳಿಗ್ಗೆ 3 ಗಂಟೆ ಎದ್ದು ಸಂಜೆ 10 ಗಂಟೆ 11 ಗಂಟೆವರೆಗೂ ಅವರು ನಮಗೋಸ್ಕರ ಮಾಡಿದ್ದಾರೆ. ಆ ಒಂದು ಕಾರಣದಿಂದ ನಾವೆಲ್ಲರೂ ಸೇರಿಕೊಂಡು ವಿಜೃಂಭಣೆಯಿಂದ ಅವರ ಕಾರ್ಯಕ್ರಮವನ್ನು ಹತ್ತಿರ ಇರುವ ಕರ್ಕಿ ಮಠದ ಶ್ರೀ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರಿ ಮಹಾಸ್ವಾಮೀಜಿಯವರು ಇಲ್ಲಿ ಚಾತುರ್ಮಾಸ ದಾವಣಗೆರೆಯಲ್ಲಿ ನಡೆದಿದ್ದು ತುಂಬ ಖುಷಿ ಆಯಿತು. 2 ತಿಂಗಳು ಹೆಂಗೋಯ್ತು ಅಂತೇಳಿ ಗೊತ್ತೇ ಆಗ್ತಿರ್ಲಿಲ್ಲ. ಖುಷಿಯಿಂದ ಸಂಭ್ರಮದಿಂದ ಬೆಳಗ್ಗೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇಲ್ಲಿ 7ವರೆಗೆ ಪ್ರಾರಂಭದಿಂದನೂ ಭಾಗವಹಿಸ್ತಿದ್ವಿ. ರಂಗೋಲಿ ಹಾಕೋದೇನೋ, ಭಟ್ರುಗಳಿಗೆಲ್ಲ ಊಟಕ್ಕೆ ಬಡಿಸೋದು, ಟಿಫನ್ ವ್ಯವಸ್ಥೆ, ಬಂದವ್ರಿಗೆಲ್ಲ ಉಪಚಾರ ಮಾಡೋದು, ಮತ್ತು ಶ್ರೀಗಳ ಪ್ರವಚನ ಅಂತೂ ಒಂದಕ್ಕಿಂತ ಒಂದು ದಿನ ತುಂಬ ಚೆನ್ನಾಗಿ ಮಾಡೋರು. ಆ ಪ್ರವಚನ ಕೇಳಿ ಎಂಥ ಕಟುಗರಿದ್ರೂ ಪರಿವರ್ತನೆ ಆಗಬೇಕು, ಅಷ್ಟು ಒಳ್ಳೆ ಪ್ರವಚನ ಮಾಡಿದರು. ಆದರೆ ನಾವು ಅದರಿಂದ ಮುಖ್ಯವಾಗಿ ಏನು ಕಲಿಬೇಕು ಅಂದರೆ ಆನೆ ಹೋಗ್ತಾ ಇರುತ್ತೆ, ಆದರೆ ಎಷ್ಟೊಂದು ನಾಯಿಗಳು ಬೊಗಳ್ತಾ ಇರ್ತವೆ. ಹಂಗೆ ಮನುಷ್ಯನೂ ಅಷ್ಟೇ, ಮನುಷ್ಯ ಮುಂದಕ್ಕೆ ಹೋಗ್ತಾನೆ, ಆದರೆ ಎಳೆಯೋರು ಭಾಳ ಇರ್ತಾರೆ. ನಾವು ಆನೆ ಥರ ಮುಂದಕ್ಕೆ ಹೋಗೋವಂಥವ್ರಾಗಬೇಕು, ಕಾಲು ಎಳಿಸ್ಕೊಂಡವ್ರು ಆಗಬಾರ್ದು. ಪ್ರತಿಯೊಂದು ಪ್ರವಚನದಲ್ಲೂ ಒಂದೊಂದು ಅರ್ಥ ತುಂಬಿರುತ್ತೆ. ಅದರಲ್ಲೂ ಈ ದಿನ ಅಂತೂ ರಥಯಾತ್ರೆ ತುಂಬ ಖುಷಿ ಕೊಡ್ತು. ಶೋಭಾಯಾತ್ರೆ ತುಂಬ ಖುಷಿ ಕೊಡ್ತು. ಎಲ್ಲರ ಜನರಿಗೂ ಲೈನ್ ಮಾಡೋದೇನು, ಎಲ್ಲರ ಸಂಭ್ರಮದಿಂದ ಕುಣಿಯೋದೇನು, ನಮ್ಮ ಶ್ರೀಗಳ ವಿಜೃಂಭಣೆಯಿಂದ ಮೆರವಣಿಗೆ ನಡೀತು. ಇದು ನಮಗೆ ಇಂಥ ಒಂದು ದೈವಜ್ಞದ ಶ್ರೀ ಗುರುಗಳು ಸಿಕ್ಕಿದ್ದು ನಮ್ಮದು ದೊಡ್ಡ ಪರಮ ಪುಣ್ಯ ಭಾಗ್ಯ ಅಂತ ಹೇಳಬೇಕು. ಇಷ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಜ್ಞಾನೇಶ್ವರಿ. 2 ತಿಂಗಳಾಯಿತು ಚತುರ್ಮಾಸ ಕಾರ್ಯಕ್ರಮ ನಡೀತಾನೇ ಇದೆ. ಗುರುಗಳದು ಹಿತವಚನಗಳು ನಾವು ಕೇಳ್ತಾನೇ ಇದ್ದೀವಿ. ಅವರು ಮುಂಜಾನೆ ಬಂದವರಿಗೆಲ್ಲ ಭಕ್ತಾದಿಗಳಿಗೆ ತಿಂಡಿ, ಮಧ್ಯಾಹ್ನ ಊಟ, ಮತ್ತು ಸಂಜೆ ಸ್ನ್ಯಾಕ್ಸು, ರಾತ್ರಿ ಊಟ ಮತ್ತು ಪೂಜೆ, ಮಧ್ಯಾಹ್ನ ಪೂಜೆ, ಹೀಗಾಗಿ ತುಂಬ ವಿಭಜನೆಯಿಂದ ಮಾಡಿದ್ವಿ. ಎಲ್ಲ ಊರಿಂದ ಪಾದ ಪೂಜೆ ಇರೋದು. ದಿನ ಏನಿಲ್ಲ ಅಂದರೆ ಒಂದೊಂದು ಸಂಡೇ ಸ್ಯಾಟರ್ಡೆ ಬಂದುಬಿಟ್ರಂತೂ 60, 70, 80 ತನಕ ಪಾದ ಪೂಜೆ ಎಲ್ಲ ಹೋಗಿದೆ. ಮತ್ತು ತುಲಾಭಾರ ಇದು ಉತ್ಸವ ಮತ್ತು ಒಂದಿನದ ಊಟದ ವ್ಯವಸ್ಥೆ, ಹೀಗೆಲ್ಲ ಭಕ್ತಾದಿಗಳು ಎಲ್ಲ ಒಂದು ಮನಸ್ಸು ಬಿಚ್ಚಿ ಅವರಿಗೆ ಇದು ಸೇವೆ ಸಲ್ಲಿಸಿದ್ದಾರೆ. ಅದಕ್ಕಂತೂ ತುಂಬ ಕೃತಜ್ಞರಾಗಬೇಕು ನಾವು. ಈ 2 ತಿಂಗಳಲ್ಲಿ ಎಲ್ಲ ಊರಿಂದ ಜನ ಬಂದುಬಿಟ್ಟು ಗುರುಗಳ ಆಶೀರ್ವಾದ ತೊಗೊಂಡು ಎಲ್ಲ ಪುನೀತರಾಗಿದ್ದಾರೆ. ನಾವು ಸಹ ಮುಂಜಾನೆ ಎದ್ದುಬಿಟ್ಟು ಒಂದಿನ ಮನೆಗೆ ಇವತ್ತಿರೋ ಟಿ ವಿಯಲ್ಲಂತೂ ಲೈವ್ ಯಾವಾಗೂ ಇತ್ತದು.
ಇಲ್ಲೇ ಬಂದು ಕೇಳಬೇಕಂತಿರಲಿಲ್ಲ. ಆದ್ರೂ ಇಲ್ಲಿ ಬಂದ್ರೇ ಏನೋ ಒಂಥರ ಖುಷಿ. ಟಿ ವಿಯಲ್ಲಿ ನೋಡಿ, ಬೇರೆ ಊರಿಗೆಲ್ಲ ಟಿ ವಿಯಲ್ಲಿ ನೋಡೋರು, ನಾವು ಈ ನಮ್ಮ ಊರಲ್ಲಿದ್ದರೂ ಸಹ ನಾವು ಬಂದಿದ್ದು ಕೂತ್ಕೊಳ್ಳೋಕೆ ಜಾಗ ಇರ್ತಿರ್ಲಿಲ್ಲ ನಮಗೆ, ಅಷ್ಟು ರಶ್ ಆಗೋದು. ಇವಾಗ ಸಹ ಈಗ ಸಹ ಕೆಳಗೂ ಅಷ್ಟು ಜನ ಇದ್ದಾರೆ, ಮೇಲೂ 5 ಜನ ಇದ್ದಾರೆ, ನಿಂತ್ಕೊಳ್ಳೋಕ್ಕೆ ಕೂತ್ಕೊಳ್ಳೋಕ್ಕೆ ಜಾಗ ಇಲ್ಲ, ಇಲ್ಲಿ ಅಷ್ಟೊಂದು ಜನ ಇದ್ದಾರೆ. ಎಲ್ಲರಿಗೂ ಒಂಥರ ಕಣ್ಣು ತುಂಬಂದಾಗಿದೆ. ಇವತ್ತು ಗ್ರಹಣ ಇರೋದ್ರಿಂದ ಅವ್ರು ಇವತ್ತು ಇದ್ಬಿಟ್ಟು ನಾಳೆ ಮುಂಜಾನೆ 7:15ಗೆ ಕರ್ಕಿ ಮಠಕ್ಕೆ ಹೋಗ್ತಾ ಇದ್ದಾರೆ. ಇರಲಿಲ್ಲ ಅಂದರೆ ಇವತ್ತು ಈವ್ನಿಂಗೇ ಬಿಡ್ತಿದ್ರು ಅವರು. ಅದಕ್ಕೆ ಭಕ್ತಾದಿಗಳಿಗೆಲ್ಲ ಕಣ್ಣು ತುಂಬ ಬರ್ತಾ ಇದೆ. ಗುರುಗಳು ಇನ್ನೇನು ಹೊರಟಿದ್ರಲ್ಲ ಅನ್ನೋದೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಿರೋದು. ಈವ್ನಿಂಗು 5ರಿಂದ ಲಲಿತ ಸಹಸ್ರನಾಮೇಶ್ವರ ಅದು ಮುಗಿದ ತಕ್ಷಣ ನಮ್ಮ ಊರವರೇ ಒಂದು 5 ಭಜನೆ ಮಾಡಿದ ಮೇಲೆ ಬೇರೆ ಊರಿಂದೆಲ್ಲ ಬಂದವರು ಒಳ್ಳೆ ಹಿಂದೂಸ್ತಾನಿ ಕ್ಲಾಸಿಕಲ್ಲು, ಕರ್ನಾಟಕ, ಗೋವಾದಿಂದ ಎಲ್ಲ ತೇಜಸ್ವಿನಿ ಅನ್ನೋರು, ಅವರು ತುಂಬ ಫೇಮಸ್. ಅವರು ಬೇರೆ ಕಡೆ ಎಲ್ಲ ಇದಕ್ಕೆ ಹೋಗೋದು, ಇಲ್ಲ ಸೇವೆ ಅಂತ ಮಾಡಿ ಹೋದರು. ಮತ್ತು ಎಷ್ಟು ಭರತನಾಟ್ಯಮ್, ಎಷ್ಟು ಡ್ಯಾನ್ಸ್ಗಳೆಲ್ಲ ಬಂದ್ಬಿಟ್ಟು ನಮ್ಮ ಸೇವೆ ಅಂತ ಬಂದುಬಿಟ್ಟು ಇಲ್ಲೆಲ್ಲ ಕೊಟ್ಟು ಹೋಗಿದ್ದಾರೆ. ಅದಂತೂ ನೋಡೋಕ್ಕೆ ಕಣ್ಣು ತುಂಬ ಹೋಗುತ್ತೆ. ಎಲ್ಲರೂ ಭಾಳ ಇಷ್ಟಪಟ್ಟಿದ್ವಿ ಅದನ್ನ. ಅದು ನಮ್ಮ ಸಮಾಜದಲ್ಲಿ, ನಮ್ಮ ಜನದಲ್ಲಿ, ದೈವಜ್ಞ ಸಮಾಜದಲ್ಲಿ ಇಷ್ಟೊಂದು ಪ್ರತಿಭೆ ಇದೆ ಅನ್ನೋದನ್ನು ನಮಗೆ ಚಾತುರ್ಮಾಸದಿಂದ ಗೊತ್ತಾಗಿದೆ. ಜೈ ಜ್ಞಾನೇಶ್ವರಿ. ಇದನ್ನು ಚಾತುರ್ಮಾಸ ನಮಗೆ ಈ ವರ್ಷ ಸಿಕ್ಕಿರೋದು, ಅದರಲ್ಲಿ ದೈವಜ್ಞ ಕಲ್ಯಾಣ ಮಂಟಪ ಒಂದು ಉದ್ಘಾಟನೆ ಆಗಿರೋದಂದ್ರೆ ನಮಗೆ ಅತ್ಯಂತ ಸಂತೋಷ. ಅಂದರೆ ಈ ಮುಂಚಿರೋದಕ್ಕಿಂತ ಈ ವರ್ಷದ ವಿಶೇಷ ಅಂದರೆ ಎಲ್ಲರಿಗೂ ನಮಗಷ್ಟೇ ಗೊತ್ತಾಗ್ತಿತ್ತು ವರ್ಷ. ಈ ವರ್ಷ ಮಾತ್ರ ಇಡೀ ಪ್ರಪಂಚ, ಇಡೀ ರಾಜ್ಯ ಎಲ್ಲರಿಗೂ ಗೊತ್ತಾಗೋದು ಮಾಡಿರೋದೇ ನಮಗೊಂದು ದೊಡ್ಡ ಸಂತೋಷ. ನಾವು ಅಕಸ್ಮಾತ್ ಬರೋಕ್ಕಾಗದೆ ಹೋದ್ರೂ ಡೈರೆಕ್ಟ್ ಲೈವ್ ಕೊಟ್ಟು ಮನೇಲಿ ಕುತ್ಕೊಂಡು ನೋಡೋ ಅಂಥ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಟಿ ವಿ ಅವ್ರಿಗೆ ಧನ್ಯವಾದಗಳು. ಆಮೇಲೆ ಇಂಥ ಚಾತುರ್ಮಾಸದ ನಡುವೆನೂ ಕೂಡ ಲಲಿತ ಸಹಸ್ರನಾಮದ ಉದ್ಯಾಪನೆ ಮಾಡಿದರು, ಸತ್ಯನಾರಾಯಣ ಕಥೆ ಉದ್ಯಾಪನೆ ಮಾಡಿದರು. ಏನೇನು ಮಾಡ್ಕೊತ ಬಂದಿದ್ರಲ್ಲ 8-10 ವರ್ಷದಿಂದ ಅಂತಹ ಕಾರ್ಯಕ್ರಮಗಳಿಂದ ಎಲ್ಲ ಉದ್ಘಾಟನೆ ಮಾಡಿರೋದನ್ನು ಅಲ್ಲದೆ ಮತ್ತು ಅದನ್ನೆಲ್ಲ ಉದ್ಯಾಪನೆನೂ ಮಾಡೋಕ್ಕೊಂದು ಅವಕಾಶ, ಒಂದು ಸುಸಜ್ಜಿತ ವ್ಯವಸ್ಥೆ, ಒಂದು ಸ್ಥಳ ಇದೆ ಮುಖ್ಯವಾದಂಥ ಜಾಗ ಆಗಿರೋದ್ರಿಂದ ನಮಗೂ ತುಂಬ ಸಂತೋಷ ಆಯಿತು. ಇವೆಲ್ಲ ಕಾರ್ಯಕ್ರಮಗಳು ಒಂದೇ ಹತ್ರ ಸಿಕ್ಕು ನಾವು ನೋಡೋ ಅಂಥ ಭಾಗ್ಯ ನಮಗೆ ಕಲ್ಪಿಸ್ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು. ಗುರುಗಳೂ ತುಂಬ ಖುಷಿಪಟ್ಟರು. ಇದೇನೋ ಚೌಟ್ರಿನೋ ಜೈ ಜ್ಞಾನೇಶ್ವರಿ. ಸಚ್ಚಿದಾನಂದ ಗುರುವಿಗೆ ಅನಂತ ಕೋಟಿ ನಮಸ್ಕಾರಗಳು. ಈ ಚಾತುರ್ಮಾಸಕ್ಕೆ ನಾನು 1 ವರ್ಷವೂ ಬರಲಿಲ್ಲ. ಇವತ್ತು ನನಗೆ ಮನಸ್ಸು ತಡೆದ ಮಲೆಬೆನ್ನೂರಿಂದ ಬಂದಿದ್ದೀನಿ, ನೋಡಬೇಕಂತಲೇ ಬಂದಿದ್ದೀನಿ. ಆದರೂ ಇದನ್ನೆಲ್ಲ ನೋಡಿಬಿಟ್ರೆ ನಾನು ಇಷ್ಟು ದಿವಸ ಯಾಕೆ ಬರಲಿಲ್ಲಪ್ಪ ಅಂತ ನನಗೆ ಮನಸ್ಸಿಗೆ ಬೇಜಾರಾಗ್ತಿದೆ. 2 ತಿಂಗಳು ಇಲ್ಲೇ ಇರ್ಬೋದಿತ್ತಲ್ಲ, ಇದೇ ಊರಾಗ ಇರ್ಬೋದಿತ್ತಲ್ಲ ಅಂತ ಮನಸ್ಸಿಗೆ ಒಂಥರ ಖುಷಿ ಅನ್ನಿಸ್ತದೆ. ಆದರೂ ಮನೆ ಪರಿಸ್ಥಿತಿ ಬಿಟ್ಟು ಬರೋಕ್ಕಾಗದೇ ಇದೆ. ಇವತ್ತು ನೋಡಲಿಕ್ಕೋಸ್ಕರ ಬಂದೀನಿ. ಇದನ್ನೆಲ್ಲ ನೋಡಿದ್ರೆ ಒಂದು ಸ್ವರ್ಗ ಲೋಕನೇ ಇಲ್ಲೇ ಐತೆ ಇದೆಯೇನೋ ಅನ್ನೋ ಒಂದು ಭಾವನೆ ಬರ್ತಾ ಇದೆ. ಭಾಳ ಖುಷಿ ಆಯಿತು. ಆ ಸ್ವಾಮೀಜಿ ಭಾಷಣ ಪ್ರವಚನಗಳು ನೋಡಿಬಿಟ್ರೆ ಬೆಳಗ್ಗೆ ಎದ್ದ ತಕ್ಷಣ ಆ ಪ್ರವಚನ ಕೇಳಿದ್ರೆ ನಾನು ಕೆಲಸನೇ ಮಾಡೋಕ್ಕಾಗ್ತಿರ್ಲಿಲ್ಲ.
ಅದನ್ನ ಕೇಳಿದರೆ ಒಂಥರ ಖುಷಿ ಅನಿಸೋದು. ಅದನ್ನ ಕೇಳಿದ ಮೇಲೆ ನಮಗೆಲ್ಲ ಮನಸ್ಸಿಗೆ ಒಂಥರ ಏನೋ ಒಂಥರ ಆ ದೇವ್ರ ಬಗ್ಗೆ, ದೇವ್ರು ಹೇಗಿದ್ದಾನೆ, ದೇವ್ರು ಹೆಂಗಿದ್ದಾನೆ, ನಾವು ಏನು ನಡ್ಕೋಬೇಕು ಅನ್ನೋದೆಲ್ಲ ಮನಸ್ಸಿಗೆ ಭಾವನೆ ಆಗುತ್ತೆ. ಇದನ್ನು ನೋಡಬೇಕಂದ್ರೆ ಒಂದು ಅದೃಷ್ಟ ಬೇಕು, ಎಲ್ಲರಿಗೂ ಸಿಗಲ್ಲ. ಇವತ್ತು ಬಂದಿದ್ದು ನನಗೆ ಭಾಳ ಖುಷಿ ಅಂದರೆ ಭಾಳನೇ ಖುಷಿಯಾಗಿದೆ. ಜೈ ಜ್ಞಾನೇಶ್ವರಿ. ಚಾತುರ್ಮಾಸದಲ್ಲಿ ಹಾಗೂ ದೈವಜ್ಞ ಬ್ರಾಹ್ಮಣ ಸಮಾಜಗಳ ವತಿಯಿಂದ ಅತ್ಯದ್ಭುತವಾದಂತಹ ಇಡೀ ಕರ್ನಾಟಕ, ಬೆಂಗಳೂರು, ಮಂಗಳೂರು, ಸಿರಸಿ, ಪುಟ್ಟ, ಹೊನ್ನಾವರ, ಸಾಗರ, ಶಿವಮೊಗ್ಗ ಹೀಗೆ 10 ಹಲವಾರು ಊರುಗಳಿಂದ ಬಂದ ಎಲ್ಲ ದೈವಜ್ಞ ಸಮಾಜ ಬಂದವರಿಗೆ ಮತ್ತೊಮ್ಮೆ ಇಡೀ ದೈವಜ್ಞ ಸಮಾಜ ದಾವಣಗೆರೆ ವತಿಯಿಂದ ಅತ್ಯದ್ಭುತವಾದ ಧನ್ಯವಾದಗಳನ್ನು. ಜೈ ಜೈ ಜ್ಞಾನೇಶ್ವರಿ. ಇದೀಗ ಗುರುಗಳಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಸಾಯಿ ಪ್ರಕಾಶ್ ವರ್ಣೇಕರ್ ಅಂತಂದು. ಈ 41ನೇ ಚಾತುರ್ಮಾಸ ಕಮಿಟಿಯ ನಾನು ಖಜಾಂಚಿ ಆಗಿದ್ದೇನೆ. ಕಳೆದ 2 ತಿಂಗಳಿಂದ ದಾವಣಗೆರೆಯಲ್ಲಿ ನಮ್ಮ ಕರ್ಕೆ ಶ್ರೀಗಳು ಅಂದರೆ ಸಚ್ಚಿದಾನಂದ ಜ್ಞಾನೇಶ್ವರ ಸ್ವಾಮಿಗಳದ್ದು ಒಂದು ಚಾತುರ್ಮಾಸ ಕಾರ್ಯಕ್ರಮ ನಡೀತಾ ಇತ್ತು. ಇವತ್ತದು ಸಂಪನ್ನ ಆಗಿದೆ. ಅದರ ನಿಮಿತ್ತ ಇವತ್ತು ನಾವು ಏನಪ್ಪ ಅಂದರೆ ಸೀಮೋಲ್ಲಂಘನ ಕಾರ್ಯಕ್ರಮವನ್ನು ನಡೆಸಿದ್ವಿ. ಸುಮಾರು 60 ದಿನಗಳ ಕಾಲ ನಡೆದಿರ್ತಕ್ಕಂಥ ಈ ಚಾತುರ್ಮಾಸ ಕಾರ್ಯಕ್ರಮದಲ್ಲಿ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಇರ್ತಕ್ಕಂಥ ನಮ್ಮ ದೈವಜ್ಞ ಬಾಂಧವರಲ್ಲದೆ ಅವರ ಭಕ್ತಾದಿಗಳು ಸಹಿತ ಪ್ರತಿದಿನ ಸಹಸ್ರ ಸಂಖ್ಯೆಯಲ್ಲಿ ಬಂದುಬಿಟ್ಟು ಇಲ್ಲಿ ಪಾದಪೂಜೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ವರ್ಷ ನಮ್ಮ ದಾವಣಗೆರೆಯಲ್ಲಿ ಸುಮಾರು 1800ಕ್ಕಿಂತ ಹೆಚ್ಚು ಪಾದಪೂಜೆಗಳನ್ನು ದೈವಜ್ಞ ಬಾಂಧವರು ಮಾಡಿದ್ದಾರೆ. ಈ ಕಾರ್ಯಕ್ರಮ ಮುಗಿಸ್ಕೊಂಡು ಇವತ್ತು ಗ್ರಹಣ ಇರೋದ್ರಿಂದ ಸ್ವಾಮೀಜಿಗಳು ನಾಳೆ ಬೆಳಗ್ಗೆ ತಮ್ಮ ಕರ್ಕಿಗೆ ಪ್ರವಾಸ ಕೈಗೊಳ್ಳಲಿದ್ದಾರೆ. ಇಲ್ಲಿ ಇಂದು ನಡೆದಿರ್ತಕ್ಕಂಥ 41ನೇ ಚಾತುರ್ಮಾಸ ಕಾರ್ಯಕ್ರಮದಲ್ಲಿ ತುಲಾಭಾರ ಆಗಿರ್ಬೋದು, ಅನ್ನದಾನ ಆಗಿರ್ಬೋದು, ಸುಮಾರು ಸಾಕಷ್ಟು ಸೇವೆಗಳನ್ನ ದೈವಜ್ಞ ಸಮಾಜರು ಮಾಡಿದ್ದಾರೆ. ಈ ರೀತಿ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ದೈವಜ್ಞ ಬಾಂಧವರಿಗೆ ಸ್ವಾಮೀಜಿಗಳ ಆಶೀರ್ವಾದ ಇದ್ದೇ ಇರುತ್ತೆ ಅಂತ ಹೇಳ್ತಾ ನಾನು ಹೇಳ್ತೀನಿ. ಸೇವಾ ಕಾರ್ಯಕರ್ತರಾಗಿ ಸುಮಾರು 100ರಿಂದ 150 ಜನ 2 ತಿಂಗಳ ಕಾಲ ಸತತವಾಗಿ ಸ್ವಾಮೀಜಿಯವರ ಸೇವೆ ಮಾಡಿಕೊಂಡು ತನು ಮನ ಧನದಿಂದ ಈ ದಿನ ಸೀಮೋಲ್ಲಂಘನ ಕಾರ್ಯಕ್ರಮ ಇತ್ತು. ಸ್ವಾಮೀಜಿಯವರು ಇಲ್ಲಿಂದ ಶಾಮನೂರು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಮುಗಿಸ್ಕೊಂಡು ಅದ್ರ ಮುಖಾಂತರ 8-8:30 ಬಂದುಬಿಟ್ಟು 10 ಗಂಟೆಗೆ ನಮ್ಮದು ಕಾರ್ಯಕ್ರಮ ಶುರುವಾಯಿತು. ಇಲ್ಲಿಂದ ಮೆರವಣಿಗೆ ಹೋಗಿ ಸುಮಾರು ನಗರ ಬೀದಿಗಳಲ್ಲಿ, ರಾಜಬೀದಿಗಳಲ್ಲಿ ಈ ನಮ್ಮ ಪ್ರದಕ್ಷಿಣೆಯನ್ನು ಮಾಡ್ಕೊಂಡು ಈಗ ಇದರ ಕಾರ್ಯಕ್ರಮ ಇಂದಿನ ಪರಿಪೂರ್ಣವಾಯಿತು. ನಾಳೆ ಸ್ವಾಮೀಜಿನ ನಾವು ಕರ್ಕಿ ಮಠಕ್ಕೆ ತಲುಪಿಸ್ತಕ್ಕಂಥದ್ದು. ಇಲ್ಲಿಂದ ಸರಿಸುಮಾರು 5 ಬಸ್ಗಳು ಅವ್ರ ಜೊತೆಗೆ ಹೋಗಿ ತಲುಪಿಸಿ ಬರ್ತಕ್ಕಂಥ ಕಾರ್ಯಕ್ರಮ ಯಶಸ್ವಿಯಾಗಿ ಆಗಬೇಕಂತ ಸ್ವಾಮೀಜಿ ಆಶೀರ್ವಾದದಿಂದ ಇದು ಯಶಸ್ವಿಯಾಗಿ ನಡೀತಾ ಇದೆ. ಬಹಳ ಸಂತೋಷ ಆಗಿದೆ. ಯಾಕೆಂದರೆ ಇವತ್ತು ನಮ್ಮ ಸಮಾಜದಲ್ಲಿ ಅಂದರೆ ದೈವಜ್ಞ ಬ್ರಾಹ್ಮಣ ಸಮಾಜದಲ್ಲಿ ನಮ್ಮ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರಿ ಭಾರತಿಯವರು 2 ತಿಂಗಳಿಂದನೂ ಕೂಡ ಇಲ್ಲಿ ಸತತವಾಗಿ ಚಾತುರ್ಮಾಸದಲ್ಲಿ ಕೂತ್ಕೊಂಡು ನಮಗೆಲ್ಲರಿಗೂ ಒಳ್ಳೆಯ ಹಿತವಚನಗಳನ್ನು ಕೂಡ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ನಾವು ಎಲ್ಲರೂ ನಮ್ಮ ದೈವಜ್ಞ ಸಮಾಜ ಬಂದವರೆಲ್ಲರೂ ಪ್ರತಿದಿನ ಸಾಯಂಕಾಲ, ಮಧ್ಯಾಹ್ನ, ಬೆಳಿಗ್ಗೆ 3 ಹೊತ್ತು ಕೂಡ ಮನೇಲಿ ಕೂಡ ಯಾರು ಇಲ್ಲದೆ ಅದೇ ರೀತಿಯಲ್ಲಿ ಎಲ್ಲರೂ ಇಲ್ಲಿ ಈ ಸಮಾಜದಲ್ಲಿ ಬಂದು ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಎಲ್ಲರೂ ಹಮ್ಮಿಕೊಂಡು ಎಲ್ಲರೂ ಒಬ್ರಿಗೊಬ್ಬರು ಅಂದರೆ ಹೇಳೋಕ್ಕಾಗಲ್ಲ ಅಷ್ಟು ಇದರಿಂದ ಅವರು ಮನೆ ಕೆಲಸಗಳನ್ನೆಲ್ಲ ಬಿಟ್ಟು ಬಂದು ಮಹಿಳೆಯರಾಗಲಿ ಪುರುಷರಾಗಲಿ ಎಲ್ಲರೂ ಒಗ್ಗಟ್ಟಿನಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ಚಾತುರ್ಮಾಸದ ಕೊನೆ ದಿನವಾಗಿದ್ದು ಇವತ್ತು ಶೋಭಾಯಾತ್ರೆಯನ್ನು ಕೂಡ ಹಮ್ಮಿಕೊಂಡಿದ್ದರು. ಇದು ಭಾಳ ವಿಜೃಂಭಣೆಯಿಂದ ನಡೆದಿದೆ. ಎಷ್ಟು ಸಂತೋಷ ಆಗ್ತಿದೆ ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟೊಂದು ಸಂತೋಷ ಆಗ್ತಿದೆ. ಈ ಶೋಭಾಯಾತ್ರೆ ಕೂಡ ನಮ್ಮ ದಾವಣಗೆರೆಯ ಪ್ರಮುಖ ಬೀದಿಗಳಲ್ಲಿ ಶೋಭಾಯಾತ್ರೆಯನ್ನು ಮಾಡಿದ್ದಾರೆ. ಮತ್ತು 3 ಹೊತ್ತು ಟಿಫನ್ ಆಗಲಿ, ಮಧ್ಯಾಹ್ನದ ಊಟ, ರಾತ್ರಿ ಸಾಯಂಕಾಲ ಫಲಾಹಾರ, ಊಟ ಇದನ್ನೆಲ್ಲ ವ್ಯವಸ್ಥೆ ಕೂಡ ನಮ್ಮ ಸಮಾಜ ಬಾಂಧವರು ಮಾಡಿದ್ದಾರೆ. ನಿಮ್ಮ ನೆಚ್ಚಿನ ಇನ್ ದಾವಣಗೆರೆ ಇದೀಗ ಇನ್ 17 ಟಿವಿ ಆಗಿ ಬದಲಾಗಿದೆ. ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ.